ಮಗುಗೆ ಜ್ವರ ಬರೋದು ಸಾಮಾನ್ಯ. ಸೊ ಜ್ವರ ಬಂದಾಗ ಪೋಷಕರು ಭಯ ಪಡಬೇಕಾ? ಸೊ ಪ್ರತಿ ಜ್ವರನೂ ಅಪಾಯನ? ಯಾವಾಗ ಡಾಕ್ಟರ್ ಬಳಿ ಅಥವಾ ಹಾಸ್ಪಿಟಲ್ ಹೋಗಬೇಕು? ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಮೋಹನ್, ಮಕ್ಕಳ ತಜ್ಞ. ಇವತ್ತಿನ ಈ ವಿಡಿಯೋದಲ್ಲಿ ಮಕ್ಕಳಲ್ಲಿ ಜ್ವರ ಅಂದ್ರೆ ಏನು, ಜ್ವರ ಬಂದಾಗ ಏನು ಮಾಡಬೇಕು, ಯಾವ ತಪ್ಪನ್ನ ಪೋಷಕರು ಮಾಡ್ತಾ ಇದ್ದೀರಾ, ಆ ತಪ್ಪನ್ನ ಸರಿಪಡಿಸೋದು ಹೇಗೆ, ಯಾವ ಲಕ್ಷಣಗಳನ್ನು ನೋಡಿದಾಗ ಇಮಿಡಿಯೇಟ್ ಆಗಿ ಮಗುವಿಗೆ ಆಸ್ಪತ್ರೆಗೆ ಕರ್ಕೊಂಡು. ವೆಲ್ಕಮ್. ಸೊ ಮೊದಲನೇದಾಗಿ ಜ್ವರ ಅಂದ್ರೆ ಏನು ಮಾತಾಡೋಣ. ನಾರ್ಮಲ್ ಟೆಂಪರೇಚರ್, ನಮ್ಮ ದೇಹ ಟೆಂಪರೇಚರ್ 36.5 to 37.5 ಡಿಗ್ರಿ ಸೆಲ್ಸಿಯಸ್ ಅಥವಾ 98 to 99 ಡಿಗ್ರಿ ಫ್ಯಾರನ್ಹೈಟ್. ಒಂದು ವೇಳೆ ದೇಹದ ಟೆಂಪರೇಚರ್ ಮೋರ್ ದೆನ್ 37.5 ಅಥವಾ 100 ಡಿಗ್ರಿ ಫ್ಯಾರನ್ಹೈಟ್ ಅಥವಾ 100.4 ಡಿಗ್ರಿ ಫ್ಯಾರನ್ಹೈಟ್ ಇತ್ತಂದರೆ ಇದು ಜ್ವರ. ನಾರ್ಮಲಿ ಮಗುವಿನ ಟೆಂಪರೇಚರ್ ಸ್ವಲ್ಪ ಬಿಸಿ ಇರೋದಿದೆ, ಸೊ ಮುಟ್ಟಿ ನೋಡಿ ಇದು ಜ್ವರ ಅನ್ನೋದಲ್ಲ. ಆಲ್ವೇಸ್ ಹ್ಯಾವ್ ಟು ಚೆಕ್ ದ ಟೆಂಪರೇಚರ್. ಸೊ ಹಾಗಾದರೆ ಮಾತಾಡೋಣ, ಮನೆಯಲ್ಲಿ ಜ್ವರವನ್ನು ಅಳೆಯೋದು ಹೇಗೆ, ಹೌ ಟು ಮೆಜರ್ ದ ಬೇಬೀಸ್ ಟೆಂಪರೇಚರ್. ಮಾರ್ಕೆಟಲ್ಲಿ ಡಿಜಿಟಲ್ ಥರ್ಮೋಮೀಟರ್ ಸಿಗುತ್ತೆ. ಸೊ ಆ ಥರ್ಮೋಮೀಟ್ರಿಂದ ಮಗುವಿನ ಅಂಡರ್ ಆರ್ಮಲ್ಲಿ ಇಡಬೇಕು. ಸೊ ಆಫ್ಟರ್ 1 minute ಬೀಪ್ ಅಂತ ಸೌಂಡ್ ಮಾಡುತ್ತೆ. ಸೊ ತೆಗೆದುಕೊಂಡು ನೋಡಿ ಟೆಂಪ್ರೇಚರ್ ಎಷ್ಟಿದೆ. ಇಫ್ ದ ಟೆಂಪ್ರೇಚರ್ ಈಸ್ 100 ಅಥವಾ 100.4 ಡಿಗ್ರಿ ಫ್ಯಾರನ್ಹೈಟ್ ಇದೆ ಅಂದರೆ ಇದು ಖಂಡಿತವಾಗ್ಲೂ ಜ್ವರ ಇದೆ ಅಂತ ಅರ್ಥ. ಸೊ 98, 99 ಇತ್ತಂದರೆ ಇದು ಜ್ವರ ಅಲ್ಲ. ಸೊ ಜ್ವರದ ಬಗ್ಗೆ ಮಾತಾಡೋದಂದರೆ, ಫೀವರ್ ಈಸ್ ಎ ಫ್ರೆಂಡ್ ನಾಟ್ ಎ ಫೋ. ಮಗುವಿನಲ್ಲಿ ಅಥವಾ ಯಾವುದೇ ವ್ಯಕ್ತಿಯಲ್ಲಿ ಇನ್ಫೆಕ್ಷನ್ ಆದಾಗ ಆ ಇನ್ಫೆಕ್ಷನನ್ನು ಹೋರಾಟ ಮಾಡಲು ನಮ್ಮ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ರೆಡಿ ಆಗುತ್ತೆ. ಈ ಇಮ್ಯೂನ್ ಸಿಸ್ಟಮ್ ಮತ್ತು ಇನ್ಫೆಕ್ಷನ್ ಜೊತೆ ಹೋರಾಟವಾದಾಗ ಇಂಟರ್ಲಿಪಿನ್ಸ್, ಸೈಟೋಕೈನ್ಸ್ ರಿಲೀಸ್ ಆಗುತ್ತೆ. ಇದು ದೇಹದ ಒಂದು ಟೆಂಪ್ರೇಚರ್ನ ಜಾಸ್ತಿ ಮಾಡುತ್ತೆ. ಸೊ ಫೀವರ್ ಈಸ್ ಅ ಡಿಫೆನ್ಸಿವ್ ಮೆಕ್ಯಾನಿಸಮ್. ಸೊ ಜ್ವರ ಅಂದರೆ ಏನು ಗೊತ್ತಾಯಿತು. ಜ್ವರವನ್ನು ಅಳೆಯೋದು ಹೇಗೆ? ಪ್ರತಿ ಸಾರಿ ಜ್ವರವನ್ನು ಮೆಜರ್ ಮಾಡಿದಾಗ ಪೇರೆಂಟ್ಸ್ ಶುಡ್ ಮೇಕ್ ಎ ಚಾರ್ಟ್. ಸೊ ಎವ್ರಿ 4 ರಿಂದ 6 ಗಂಟೆ ಒಳಗೆ ಜ್ವರವನ್ನು ಅಳೆಯೋದು. ಸೊ ಚಾರ್ಟ್ ಪ್ರಿಪೇರ್ ಮಾಡಿ. ಮನೆಯಲ್ಲಿ ಮಗುಗೆ ಜ್ವರ ಬಂದಾಗ ಪೋಷಕರು ಏನು ಮಾಡಬೇಕು? ಸೊ ಜ್ವರ ಬಂದರೆ ನಾವಾಗಿರ್ಬೋದು, ನೀವಾಗಿರ್ಬೋದು, ಸೊ ಫುಡ್ಡನ್ನು ತೊಗೊಳಲ್ಲ. ಜಸ್ಟ್ ಡೋಂಟ್ ಫೋರ್ಸ್ ದ ಬೇಬೀಸ್ ಟು ಟೇಕ್ ಎ ಫುಡ್. ಸಪೋರ್ಟ್ ಆ್ಯಂಡ್ ಎನ್ಕರೇಜ್ ಟು ಟೇಕ್ ದ ಲಿಕ್ವಿಡ್ಸ್. ದ್ರವವನ್ನು ಹೆಚ್ಚಿಗೆ ಸೇವಿಸಲು ಪ್ರೋತ್ಸಾಹಿಸಿ. ನೀರು, ಎಳೆನೀರು, ಫ್ರೂಟ್ಸ್ ಜ್ಯೂಸ್ ಅಥವಾ 1-2 ವರ್ಷದ ಒಳಗಿನ ಮಗು ಇದ್ದಲ್ಲಿ ಬ್ರೆಸ್ಟ್ ಫೀಡಿಂಗ್. ಸಪೋರ್ಟ್ ಎನ್ಕರೇಜ್ ದ ಕಂಟಿನ್ಯೂ ಬ್ರೆಸ್ಟ್ ಫೀಡಿಂಗ್. ಹಗುರವಾದ ಬಟ್ಟೆಯನ್ನು ಹಾಕಿ 4 ರಿಂದ 6 ತಾಸಿಗೊಮ್ಮೆ ಟೆಂಪ್ರೇಚರ್ನ ಚೆಕ್ ಮಾಡಿ. ಇಫ್ ಮೋರ್ ದೆನ್ 100 ಡಿಗ್ರಿ ಫ್ಯಾರನ್ಹೈಟ್ ಇತ್ತಂದರೆ ಮೆಡಿಸಿನ್ ಕೊಡಬೇಕು. ಸೊ ಇನ್ನೂ ಜಾಸ್ತಿ ಇತ್ತಂದರೆ ಟೆಪಿಡ್ ಸ್ಪಾಂಜಿಂಗ್ ಮಾಡಬೇಕು. ಟೆಪಿಡ್ ಸ್ಪಾಂಜಿಂಗ್ ಮಾಡೋದು ಹೇಗೆ ಅಂತ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಸೊ ಅದನ್ನು ಕೂಡ ನೋಡಿ. ಸೊ ಪ್ಯಾರಾಸಿಟಮಲ್ ಡೋಸ್, ಪ್ಯಾರಾಸಿಟಮಲ್ ಬಿಟ್ಟು ಬೇರೆ ಯಾವುದೇ ಡ್ರಗ್ಸ್ ಬೇಡ. ಪ್ಯಾರಾಸಿಟಮಲ್ ಈಸ್ ಕನ್ಸಿಡರ್ಡ್ ಆ್ಯಸ್ ಸೇಫ್ ಆ್ಯಂಡ್ ಎಫೆಕ್ಟಿವ್ ಡೋಸ್, ಬಟ್ ಸರಿಯಾದ ಡೋಸ್ ಕೊಡೋದು ಇಂಪಾರ್ಟೆಂಟ್. 15 mg/kg ಪರ್ ಡೋಸ್ 4 ರಿಂದ 6 ಗಂಟೆಯ ಅಂತರವಾಗಿ ಕೊಡಬೇಕು. ಜಾಸ್ತಿನೂ ಕೊಡಬಾರ್ದು, ಕಡಿಮೆನೂ ಕೊಡಬಾರ್ದು. ಸೊ ಇದನ್ನು ಪೀಡಿಯಾಟ್ರಿಕ್ ಡಾಕ್ಟರ್ ಕನ್ಸಲ್ಟ್ ಮಾಡಿ ಸರಿಯಾದ ಡೋಸ್ ಯಾವುದು ಅಂತ ಖಚಿತಪಡಿಸಿಕೊಂಡು ಕೊಡೋದು. ಸೊ ಯಾವ ಲಕ್ಷಣಗಳನ್ನು ನೋಡಿದಾಗ ನೀವು ಮಗುವನ್ನು ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು? ಸೊ ವಾಟ್ ಆರ್ ದ ಡೇಂಜರ್ ಸೈನ್ಸ್ ಇನ್ ಎ ಚೈಲ್ಡ್ ಟು ಟೇಕ್ ದ ಚೈಲ್ಡ್ ಇಮಿಡಿಯೇಟ್ಲಿ ಟು ದ ಹಾಸ್ಪಿಟಲ್ ಆರ್ ಕನ್ಸಲ್ಟ್ ಯುವರ್ ಡಾಕ್ಟರ್. 3 ತಿಂಗಳ ಒಳಗಿನ ಮಗು ಅಂತಂದರೆ ಫೀವರ್ ಜೊತೆ ರೆಸ್ಪಿರೇಟರಿ ಡಿಸ್ಟ್ರೆಸ್, ಉಸಿರಾಟ ತೊಂದರೆ, ಜ್ವರದ ಜೊತೆ ಫಿಟ್ಸ್, ಸೀಸರ್ಸ್, ಫೀವರ್ ಜೊತೆ ಲೂಸ್ ಸ್ಟೂಲ್ಸ್ ಅಥವಾ ಪರ್ಸಿಸ್ಟೆಂಟ್ ವಾಮಿಟಿಂಗ್, ಮಗು ತುಂಬ ಡಿಹೈಡ್ರೇಷನ್ ಆಗಿದೆ ಅಂದರೆ ಅವಾಗ ಕರ್ಕೊಂಡು ಹೋಗ್ಬೇಕು. ಮಗು ನೀರು ಕುಡಿದೇ ಇದ್ದರೆ ಅಥವಾ ಯೂರಿನ್ ಔಟ್ಪುಟ್ ಕಡಿಮೆ ಆಗಿದೆ, ಇವೇನೋ ಲಕ್ಷಣಗಳು ಕಂಡು ಬಂದಲ್ಲಿ ಇಮಿಡಿಯೇಟಾಗಿ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು. ಪೋಷಕರು ಮಾಡುವ ತಪ್ಪುಗಳೇನು, ಯಾವ ತಪ್ಪುಗಳನ್ನು ಪೋಷಕರು ಮಾಡಲೇಬಾರ್ದು ಜ್ವರ ಬಂದಾಗ? ಮೊದಲನೇ ತಪ್ಪು, ಪ್ಯಾರಾಸಿಟಮಲ್ನ ಓವರ್ ಡೋಸ್ ಕೊಡೋದು.
ಸೊ ಓವರ್ಡೋಸ್ ಕೊಟ್ಟರೆ ಜ್ವರ ಕಡಿಮೆ ಆಗುತ್ತೆ ಅನ್ನೋದು ಕಲ್ಪನೆ ನಿಮ್ಮಲ್ಲಿದ್ದರೆ ಇವಾಗಲೇ ತಪ್ಪಿಸಿ. ಸೊ ಸರಿಯಾದ ಡೋಸ್ ಈಸ್ ಎಫೆಕ್ಟಿವ್. ಮೋರ್ ಡೋಸ್ ಈಸ್ ಕಾಸಸ್ ಮಗುವಿನಲ್ಲಿ ಲಿವರ್ ಮತ್ತು ಕಿಡ್ನಿಯ ತೊಂದರೆ ಆಗುತ್ತೆ. ಸೊ ಸರಿಯಾದ ಡೋಸ್ ಈಸ್ ವೆರಿ ಇಂಪಾರ್ಟೆಂಟ್. ಜ್ವರ ಬಂದ ತಕ್ಷಣ ಆಂಟಿಬಯೋಟಿಕ್ ಶುರು ಮಾಡೋದು ಇದು ಎರಡನೇ ತಪ್ಪು. ಪ್ರತಿ ಜ್ವರಕ್ಕೂ ಕೂಡ ಆಂಟಿಬಯೋಟಿಕ್ ಮದ್ದಲ್ಲ. ಸೊ ಫೀವರಲ್ಲಿ ವೈರಲ್ ಫೀವರ್ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಡೆಂಗ್ಯೂ ಇರ್ಬೋದು, ಮಲೇರಿಯಾ ಇರ್ಬೋದು, ಅಥವಾ ಇನ್ನು ಬೇರೆ ಥರ ಇನ್ಫೆಕ್ಷನ್ನು ಕೂಡ ಜ್ವರ ಬರ್ಬೋದು. ಸೊ ಆ್ಯಂಟಿಬಯೋಟಿಕ್ಗೆ ಮದ್ದು ಅಲ್ಲ. ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಯಾವ ಜ್ವರ ಅಂತ ಕಂಡು ಹಿಡಿದ ಮೇಲೆ ಟ್ರೀಟ್ಮೆಂಟ್ ಕೊಡಬೇಕು. ಸೊ ನೀವಾಗೆ ಆ್ಯಂಟಿಬಯೋಟಿಕ್ ಕೊಡೋದ್ರಿಂದ ನಿಮ್ಮ ಮಗುವನ್ನು ನೀವು ಖುದ್ದಾಗಿ ಹಾನಿ ಮಾಡ್ತಾಯಿದ್ರು. ಐಸ್ ನೀರನ್ನು ಎರಚುವುದಾಗಲಿ, ಐಸ್ ನೀರಿಂದ ಟೆಪಿ ಸ್ಪಾಂಜ್ ಮಾಡೋದು ಇದು ಮೂರನೇ ತಪ್ಪು. ಸೊ ಈ ತಪ್ಪನ್ನು ಮಾಡಬೇಡಿ. ಸೊ ನಾವು ಹೇಳಿರುವಂತೆ ಫಸ್ಟ್ ಟೆಂಪ್ರೇಚರ್ ಮಾನಿಟರ್ ಮಾಡಿ. ಜ್ವರ ಇತ್ತಂದರೆ ಲಿಕ್ವಿಡ್ಸ್ ಕೊಡಿ, ಪ್ಯಾರಾಸಿಟಮಾಲ್ನ ಸರಿಯಾದ ಡೋಸ್ ಕೊಡಿ. ರೆಡ್ ಸೈನ್ಸ್, ಫ್ಲ್ಯಾಗ್ ಸೈನ್ಸ್ ಎಂದು ಕಂಡು ಬಂದಲ್ಲಿ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗಿ. ಸೊ ಕೊನೆಯದಾಗಿ ಜ್ವರ, ಫೀವರ್ ಈಸ್ ಅ ಫ್ರೆಂಡ್, ಇಟ್ಸ್ ಅ ಡಿಫೆನ್ಸಿವ್ ಮೆಕ್ಯಾನಿಸಮ್. ಜ್ವರ ಬಂದ ತಕ್ಷಣ ಭಯ ಪಡೋದಾಗಲಿ ಹೆದರುವುದಾಗಲಿ ಬೇಡ. ಮೇಲೆ ಹೇಳಿರುವಂಥ ಸೂಚನೆಗಳನ್ನು ಫಾಲೋ ಮಾಡಿ. ಸೊ ಅಪಾಯದ ಸೂಚನೆ ಅಥವಾ ರೆಡ್ ಫ್ಲ್ಯಾಗ್ ಸೈನ್ಸ್, ಡೇಂಜರ್ ಸೈನ್ಸ್ ಇದ್ದರೆ ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಇದನ್ನು ಶೇರ್ ಮಾಡಿ. ಸೊ ಇದೇ ಥರ ಮಗುವಿಗೆ ಮತ್ತು ಪೇರೆಂಟ್ಸ್ಗೆ ಗೈಡೆನ್ಸ್ ಸಲುವಾಗಿ ಅನೇಕ ವಿಡಿಯೋಗಳನ್ನು ಮಾಡಿದ್ದೀನಿ. ಪ್ಲೀಸ್ ಫಾಲೋ ಅಸ್. ಧನ್ಯವಾದ.